ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ಬದಲಾಗಿ ನಿಮ್ಮ ಮುಂದೆ ಬಂದಾಗಿದೆ. ನಿಮ್ಮ ಗೆಳತಿ ಸುಹಾಸಿನಿ ಕೂಡ ಬದಲಾಗಿದ್ದಾಳೆ. ವಾರಪೂರ್ತಿ ವಿಶೇಷವಾದ ಮಾಹಿತಿ, ವಿಭಿನ್ನ ಮಾಹಿತಿ, ಮತ್ತಷ್ಟು ಹುರುಪಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾಳೆ. ಹಾಗಾದ್ರೆ ಬನ್ನಿ, ಇವತ್ತು ಯಾವ ವಿಶೇಷ ಸಂಚಿಕೆ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ನೋಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಸೌಂದರ್ಯ ಪದಕ್ಕೆ ಮತ್ತೊಂದು ಪರ್ಯಾಯ ಪದ ಅಂದರೆ ಹೆಣ್ಣು ಅಂತಾನೆ ಹೇಳ್ಬೋದು. ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಲ್ಲಿ ಬ್ಯೂಟಿ ಕಾನ್ಷಿಯಸ್ನೆಸ್ ಅಂದರೆ ಸೌಂದರ್ಯ ಪ್ರಜ್ಞೆ ಜಾಸ್ತಿನೇ ಇರುತ್ತೆ. ಆದರೆ ಗೃಹಿಣಿ ಆಗ್ತಿದ್ದಂತೆ ಕ್ರಮೇಣವಾಗಿ ಹೆಣ್ಮಕ್ಳಲ್ಲಿ ಈ ಒಂದು ಪ್ರಜ್ಞೆ ಕಡಿಮೆ ಆಗ್ತಾ ಬರುತ್ತೆ. ಕುಟುಂಬದ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಅದ್ರ ಜೊತೆಗೆ ಔದ್ಯೋಗಿಕ ರಂಗದಲ್ಲೂ ಕೂಡ ಅಷ್ಟೇ, ಹೆಣ್ಮಕ್ಳು ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಉದ್ಯೋಗದ ಹೊಣೆಗಾರಿಕೆಯ ಮಧ್ಯದಲ್ಲಿ ತಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಕಡಿಮೆ ಮಾಡ್ತಾ ಬಂದ್ಬಿಡ್ತಾರೆ. ತಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಕಾಪಾಡ್ಕೊಂಡು ಬರೋದು ಅವ್ರಿಗೆ ಸಾಧ್ಯ ಆಗೋದೇ ಇಲ್ಲ. ಹೆಣ್ಮಕ್ಳಿಗೆ ಸೌಂದರ್ಯ ಪ್ರಜ್ಞೆ ಎಷ್ಟು ಮಟ್ಟಿಗೆ ಅವಶ್ಯಕ, ಅದು ಎಷ್ಟು ಮುಖ್ಯವಾಗಿರುತ್ತೆ, ಹೇಗೆ ಕಾಪಾಡ್ಕೊಂಡು ಬರೋದು, ಎಲ್ಲ ವಿಷಯದ ಬಗ್ಗೆ ನಾವು ತಿಳಿಸ್ತೀವಿ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಬ್ಯೂಟಿ ಗ್ರೂಮಿಂಗ್ ಕನ್ಸಲ್ಟೆಂಟ್ ಗಾಯತ್ರಿ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಬ್ಯೂಟಿ ಮತ್ತು ಹೆಣ್ಣು ಅಂದರೆ ಸೌಂದರ್ಯ ಮತ್ತು ಹೆಣ್ಣು ಒಬ್ಬರು ಬಿಟ್ಟು ಒಬ್ಬರು ಇಲ್ಲ. ಸೊ ಅವರಿಬ್ಬರು ಎಷ್ಟು ಎಂಥ ಇಂಟರ್ ರಿಲೇಷನ್ ಇದೆ ಅವರಿಬ್ಬರ ಮಧ್ಯೆ, ಎಷ್ಟು ಮುಖ್ಯ ಹೆಣ್ಣಿಗೆ ಸೌಂದರ್ಯದ ಬಗ್ಗೆ ಅಂತ? ಹೆಣ್ಣೇ ಒಂದು ಉದಾಹರಣೆ ಬ್ಯೂಟಿಗೆ. ಯಾಕೆ ಅಂದರೆ ಒಂದು ಹೆಂಗಸು ಮನೆಯಲ್ಲಾಗಲಿ, ಒಂದು ತಾಯಿ ರೂಪದಲ್ಲಾಗಲಿ, ಮಗಳ ರೂಪದಲ್ಲಾಗಲಿ, ಒಂದು ವರ್ಕಿಂಗ್ ವುಮೆನ್ ಆಗಲಿ, ಎಲ್ಲ ಕಡೆ ಹೆಂಗಸೆ ಮೇಜರ್ ರೋಲ್ ತಗೊಳ್ಳೋದು ನಮ್ಮ ಇದರಲ್ಲಿ ಹೆಂಗಸು. ಬಿಕಾಸ್ ಅವರೇ ಒಂದು ಉದಾಹರಣೆ. ಒಂದು ಜಾಬ್ಗೆ ಹೋದರೆ ಒಂದು ಮನೆಯಿಂದ ಬಿಡೋವಾಗ ಮಕ್ಕಳು ತಾಯಿನ ನೋಡ್ತಾರೆ. ಬ್ಯೂಟಿ ಅನ್ನೋಷ್ಟರಲ್ಲಿ ಏನೋ ಲಿಪ್ಸ್ಟಿಕ್ ಹಾಕ್ಕೊಂಡು ಫೌಂಡೇಶನ್ ಹಾಕ್ಕೊಂಡು ಆ ಥರ ಅಲ್ಲ. ಒಳಗಡೆ ಇರೋ ಬ್ಯೂಟಿ ಹೊರಗಡೆ ತರಬೇಕು ಅಂದರೆ ನಮ್ಮ ನಡವಳಿಕೆ ನಂಬರ್ 1 ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮದು ಎಷ್ಟೇ PhDs ಮಾಡಿದ್ರು ನಮ್ಮ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಪ್ರೆಸೆಂಟೇಷನ್ ನೀವು ಎಷ್ಟೇ ಓದಿದ್ರೂ ಅದು ಒಳಗಡೆ ಇರೋ ಒಂದು ವಿದ್ಯೆ ಹೊರಗಡೆ ಕಾಣಿಸೋದಿಲ್ಲ. ಅದರಿಂದ ನಾನು ಹೇಳೋದು ಏನೋ ಬ್ಯೂಟಿ ಅಂದರೆ ಮೇಕಪ್ ಮಾಡ್ಕೊಂಡು ಹೋಗಬೇಕು ಅಂತಲ್ಲ. ಬೇಸಿಕ್ ಮೇಕಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ವರ್ಕಿಂಗ್ ವುಮೆನ್. ಬೇಸಿಕ್ ಅಂದರೆ ನ್ಯೂಡ್ ಮೇಕಪ್, ಥಿಕ್ ಲಿಪ್ಸ್ಟಿಕ್ಸ್ ಹಾಕ್ಕೊಳ್ಬೇಡಿ, ಹೆವಿ ಮೇಕಪ್ ಮಾಡ್ಕೊಳ್ಬೇಡಿ. ಬಟ್ ಹೋಗೋದೇನೋ ನೀಟಾಗಿ ಹೋಗಿ, ವೆಲ್ ಗ್ರೂಮ್ ನೇಲ್ಸ್, ಸ್ಮಾಲ್ ಇಯರಿಂಗ್ಸು. ಇದು ನಾನು ಹೇಳ್ತಾ ಇರೋದು ವರ್ಕಿಂಗ್ ವುಮೆನ್ಗೆ. ಅವರು ಹೋಗುವಾಗ ಅವರು ಅಲ್ಲಿ ಇರೋ ಒಂದು ಒಳಗಡೆ ಇರೋ ಒಂದು ವಿದ್ಯೆನ ಹೊರಗಡೆ ತೋರಿಸ್ತಾ ಇದ್ದಾರೆ. ಆ ವಿದ್ಯೆಗೆ ಒಂದು ಗೌರವ. ಬ್ಯೂಟಿಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮ ಫಿಸಿಕಲ್ ಬ್ಯೂಟಿ. ಸೊ ಅದನ್ನ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು, ಹೆಂಗೆ ಅದನ್ನ ನಾವು ಇದು ಮಾಡಬೇಕು ಅಂತ. ವೆಲ್ ಗ್ರೂಮ್ಡ್. ನಾನು ಹೇಳೋದು ನೀವು ಎವ್ರಿ ವೀಕ್ ಪಾರ್ಲರ್ಸ್ಗೆ ಹೋಗಿ ಅಂತ ನಾನು ಹೇಳೋದಿಲ್ಲ. ಮನೆಯಲ್ಲೇ ನೀವು ಎಷ್ಟೋ ಮಾಡ್ಕೊಳ್ಬೋದು. ಮನೆಯಲ್ಲೇ ಒಂದು ಕಡಲೆ ಹಿಟ್ಟು, ಮೊಸರು, ಹನಿ ಹಾಕ್ಕೊಂಡ್ರೆ ಅದು ಬ್ಲೀಚಿಂಗ್ ಏಜೆಂಟ್ ಆಗುತ್ತೆ. ರಾತ್ರಿ ಮಲ್ಕೊಳ್ಳೋ ಮುಂಚೆ ಇಟ್ ವಿಲ್ ಟೇಕ್ ಹಾರ್ಡ್ಲಿ 5 minutes ಹಾಕ್ಕೊಂಡು ಮಲ್ಕೊಳ್ಳಿ. ಸೊ ನೆಕ್ಸ್ಟ್ ಡೇ ಹೇಳೋಷ್ಟರಲ್ಲಿ ಆ ಒಂದು ಫೇಸಲ್ಲೇ ಒಂದು ವೈಬ್ರೇಟಿಂಗ್ ಲುಕ್ ಇರುತ್ತೆ. ನೀವು ಹೋಗೋಷ್ಟರಲ್ಲಿ ಯು ವಿಲ್ ಫೀಲ್ ಫ್ರೆಶ್. ಹೌಸ್ ವೈಫ್ಸ್ ಏನು ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗ್ ಅವರು ಮದುವೆಗಿಂತ ಮುಂಚೆ ಇರೋ ಬ್ಯೂಟಿ ಪ್ರಜ್ಞೆ ಇದೆಯಲ್ಲ, ಸೌಂದರ್ಯ ಪ್ರಜ್ಞೆ ಅಂತ ಏನು ಕರಿತೀವಿ, ಅದು ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಅವ್ರಿಗೇನು ಮನೆ ಆಯಿತು, ಕೆಲಸ ಜವಾಬ್ದಾರಿ, ಮಕ್ಕಳು. ಸೊ ಆ ಒಂದು ಜವಾಬ್ದಾರಿಯಲ್ಲಿ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಅವರು ತಮ್ಮನ್ನು ತಾವು ಮರ್ತು ಬಿಡ್ತಾರೆ. ತಮಗೋಸ್ಕರ ಒಂದು 5 minutes ಕೊಡಲ್ಲ. ಸೊ ಅಂಥವ್ರು ಹೆಂಗಿರ್ಬೇಕಂತೀರ? ಎಷ್ಟು ಇಂಪಾರ್ಟೆಂಟ್, ಅವ್ರು ಯಾಕೆ ಹಂಗೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತೀರಾ? ಖಂಡಿತ ಮಾಡಬಾರ್ದು, ಎಸ್ಪೆಷಲಿ ಗೃಹಿಣಿಯರು. ಯಾಕೆ ಅಂದರೆ ಸಂಸಾರ ಅನ್ನೋದು ಎಷ್ಟು ದೊಡ್ಡ ಒಂದು ಓಷನ್ ಅಂದರೆ ಎಲ್ಲ ಅವ್ರ ಮೇಲೆ ಇರೋದ್ರಿಂದ ಅವ್ರು ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಅವರು ನೋಡ್ಕೊಳ್ಬೇಕು. ಮದುವೆ ಆಗಿ 2 ಮಕ್ಕಳು ಹೆತ್ತಿದ ಕೂಡಲೇ ಅಯ್ಯೋ ನಾವು ಹೆಂಗಿದ್ರೆ ಹಾಗೆ ಅಂತಲ್ಲ. ನಮ್ಮ ಗಂಡಂದರು ನಾವು ಇರೋ ಕಾಲದವರೆಗೂ ಅವ್ರು ನಮ್ಮ ಕಡೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂದರೆ ನಾವು ಹೆಂಗೆ ಗ್ರೂಮ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಅವ್ರಿಗೆ ನಮ್ಮ ಮೇಲೆ ಜಾಸ್ತಿ ರೆಸ್ಪೆಕ್ಟ್ ಬರುತ್ತೆ. ನಮ್ಗೆ ಹೆಣ್ಮಕ್ಳಿದ್ರೆ ತಾಯಿನ ನೋಡಿ ಅವ್ರು ಕಲಿತಾರೆ. ಆದ್ದರಿಂದ ಒಂದು ತಾಯಿ ಸೋ ಇಂಪಾರ್ಟೆಂಟ್ ಅಂದರೆ ಮನೆಯಲ್ಲಿ ಶಿ ಪ್ಲೇಸ್ ಅ ಬಿಗ್ಗೆಸ್ಟ್ ರೋಲ್ ಬಿಕಾಸ್ ಶಿ ಈಸ್ ಸೆಟ್ಟಿಂಗ್ ಎನ್ ಎಕ್ಸಾಂಪಲ್ ಟು ಹರ್ ಕಿಡ್ಸ್ ಆ್ಯಂಡ್ ಒಂದು ಫ್ಯಾಮಿಲಿಗೆ. ನೀವು ಹೇಳ್ದಂಗೆ ಇಡೀ ಫ್ಯಾಮಿಲಿಗೆ ಅವಳೇ ಒಂದು ಮೇನ್ ಪಿಲ್ಲರ್ ಪಿಲ್ಲರ್. ಅವಳೇ ಒಂಥರ ಇದಾಗಿದ್ರೆ ಗಂಡನಿಗಾಗಲಿ ಒಂದು ಮಕ್ಕಳಿಗಾಗಲಿ ತಾಯಿ ಮೇಲೆ ಗೌರವ. ಯಾವಾಗಲೂ ಹೇಳ್ತಾರೆ, ಅಮ್ಮ ನೀನು ಯಾಕಮ್ಮ ಐಶ್ವರ್ಯ ರಾಯ್ ಥರ ಕಾಣಿಸಲ್ಲ ಅಂತ. ಆ ಕಂಪ್ಯಾರಿಸನ್ ಮಕ್ಕಳಿಗೆ ಬರುತ್ತೆ ಒಂಥರ. ಏನೋ ಹಂಗಿರಬಾರ್ದು. ಮಕ್ಕಳು ಸುಮ್ಮನೆ ಮಾತಲ್ಲೇ ಮಾತಾಡ್ಕೊಳ್ತಾರೆ. ಈ ಕಾಲದಲ್ಲಿ ಮಕ್ಕಳು ನೀ ಸಲ್ವಾರ್ ಕಮ್ಮೀಸ್ ಏನಿದ್ರು ಅಜ್ಜಿಯಿಂದ ಹಾಕೊಳ್ಳೋದು, ನೀನು ಯಾಕೆ ಜೀನ್ಸ್ ಹಾಕೊಳ್ಳಲ್ಲ ಅಂತಾರೆ. ಯಾಕೆಂದರೆ ಇವತ್ತು ಹೊರಗಡೆ ಪ್ರಪಂಚದಲ್ಲಿ ಆ ಒಂದು ದೃಷ್ಟಿಯಿಂದ ನೋಡ್ತಾರೆ. ಆದ್ರಿಂದ ಮಕ್ಕಳು ತುಂಬಾ ಕಲಿಯೋದ್ರಿಂದ ನಾವು ಅವ್ರಿಗೆ ಟೈಮ್ ಇರಲ್ಲ ಅಂತಾರೆ. ಏನ್ ಮಾಡ್ಬೋದು ಅವರು? ಇಲ್ಲ, ಇರೋ ಟೈಮಲ್ಲಿ ನೀವೇನು ಕೂತ್ಕೊಂಡು ಕನ್ನಡಿ ಮುಂದೆ 10 hours ಕೂತ್ಕೊಳ್ಬೇಕಂತೇನಿಲ್ಲ. ನೀಟಾಗಿ ತಲೆ ಬಾಚ್ಕೊಂಡು ಯಾವಾಗ ನೋಡಿದ್ರು ನೈಟಿ ಮನೆಯಲ್ಲಿ ಹಾಕ್ಕೊಳ್ದೆ ಒಳ್ಳೆ ಒಂದು ಸಲ್ವಾರ್ ಕಮೀಸ್ ಹಾಕ್ಕೊಂಡು ಒಂದು ಗೃಹಿಣಿ ಥರ ಇರೋ ಒಂದು ಇದು
ಅಂದ್ರೆ ಅವಾಗ ನೀವು ಹೇಳಿದಂಗೆ ಡ್ರೆಸ್ಸಿಂಗ್ ಕೂಡ ಚೇಂಜ್ ಮಾಡ್ಕೋಬೇಕು. ಖಂಡಿತ ಮನೆಯಲ್ಲಿ ಇರುವಾಗ್ಲೂ ಅಷ್ಟೇ ಸೀರೆ ಉಟ್ಕೊಳ್ಳಿ, ನೀಟಾಗಿ ಉಟ್ಕೊಳ್ಳಿ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ, ನಾನು ಹೊರಗಡೆ ಹೋಗಲ್ಲ, ನಾನು ಯಾಕೆ ಡ್ರೆಸ್ ಮಾಡ್ಕೋಬೇಕು, ಡ್ರೆಸ್ ಅಪ್ ಮಾಡ್ಕೊಳ್ಳೋದು ಯಾಕೆ, ಮೇಕಪ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ. ಅಟ್ಲೀಸ್ಟ್ ಮನೇಲಿ ಇದ್ದಾಗಾದ್ರೂ ಅದನ್ನ ಒಂದ್ಸರಿ ಟ್ರೈ ಲಕ್ಷಣವಾಗಿರೋದ್ರಲ್ಲಿ ತಪ್ಪೇನಿಲ್ಲ. ನಾನು ಹೇಳೋದು ಅಂದ್ರೆ ಮನೆಯಲ್ಲಿ ಇರುವಾಗ್ಲೂ ಒಂದು ಒಳ್ಳೆ ಪ್ರೆಸೆಂಟಬಲ್ ಆಗಿರಿ. ಯಾರು ಸಡನ್ ಆಗಿ ಮನೆಗೆ ಬಂದ್ರು ಬಾಗಿಲು ತೆಗಿಬೇಕು ಅಂತ ಅದೊಂದೇ ಇಲ್ಲ. ಮೇನ್ ಆಗಿ ಒಬ್ಬರಿಗೋಸ್ಕರ ನೀವು ಮಾಡ್ಬೇಡಿ, ತಮಗೋಸ್ಕರ ಮಾಡ್ಕೊಳ್ಳಿ. ನಿಮ್ಮಿಂದ ನಿಮ್ ಮಕ್ಳು ಕಲಿತಾರೆ, ಒಂದು ತಾಯಿ ಮೇಲೆ ಒಂದು ಗೌರವ ಬರುತ್ತೆ. ನೀವು ಮೇಕಪ್ ಮಾಡ್ಕೊಳ್ಳೋ ಕೆಲಸ ಇಲ್ಲ, ಬಟ್ ಆದ್ರೆ ಲಕ್ಷಣವಾಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅಂಡ್ ಗ್ರೂಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ತಾಯಿ ಹೇಗಿದ್ರೆ ಮಕ್ಕಳು ಹಾಗೆ ಕಲಿತಾರೆ. ನಾವು ನಡವಳಿಕೆ ನಾವು ಮನೆಯಲ್ಲಿ ಹೆಂಗಿರ್ತೀವೋ ಅವ್ರು ನಾಳೆ ಬೆಳಗ್ಗೆ ಅವರು ಸಂಸಾರ ಮಾಡಿ ಅವರು ಇದ್ದಾಗ ತಾಯಿ ಹೇಗೆ ಕಲ್ಸಿರ್ತಾಳೋ ಹಾಗೆ ನಾನು ನಮ್ಮ ತಾಯಿ ತರ ಇರ್ತೀನಿ ಅಂತ ಹೇಳ್ತಾರೆ. ತಾಯಿನೇ ಒಂದು ಎಕ್ಸಾಂಪಲ್. ಆದ್ರಿಂದ ನಾನು ಎಲ್ಲ ಗೃಹಿಣಿಯರಿಗೂ ಒಂದೇ ಹೇಳೋದು, ಮನೆಯಲ್ಲಿರೋಷ್ಟು ಮಟ್ಟಿಗೆ ಹೆಂಗಂದ್ರೆ ಹಂಗಿರ್ಬೇಕು ಅಂತ ಏನಿಲ್ಲ. ದ ಬೇಸಿಕ್ ಗ್ರೂಮಿಂಗ್ ಈಸ್ ಅ ಮಸ್ಟ್ ಫಾರ್ ಎವ್ರಿ ವುಮೆನ್. ನೀವು ಹೋಗಿ ಪಾರ್ಲರಲ್ಲಿ ಕೂತ್ಕೊಳ್ಬೇಡಿ, ಇದು ಮಾಡಬೇಡಿ. ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋದಾಗ ಬೇಸಿಕ್ ಪೋಷಣೆ ಮನೆಯಲ್ಲೇ ಎಷ್ಟೋ ಟಿಪ್ಸ್ ನೀವು ನೋಡ್ತಾ ಇರ್ತೀರಾ, ಟಿವಿನಲ್ಲಿ ನೋಡ್ತಾ ಇರ್ತೀರಾ, ಪೇಪರ್ಸ್ನಲ್ಲಿ ಓದ್ತಾ ಇರ್ತೀರಾ. ಮಾಡಿಕೊಂಡು 10 ನಿಮಿಷ ನಿಮಗೋಸ್ಕರ ಮಾಡ್ಕೊಳ್ಳಿ. ಯಾಕೆಂದರೆ ಫುಲ್ ಸಂಸಾರ ನಿಮ್ಮ ಮೇಲಿರೋದ್ರಿಂದ ನೀವು ಇವತ್ತು ಸರಿ ಇದ್ದರೆ ನಿಮ್ಮ ಸಂಸಾರನೂ ಸರಿ ಇರುತ್ತೆ. ಸೊ ಗೃಹಿಣಿಯರಿಗೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಅವರೇ. ವಿಮೆನ್ ಆ್ಯಂಡ್ ಬ್ಯೂಟಿ ಅಂತ ಒಂದು ಸಂಬಂಧ ಇದೆ. ಅವ್ರಿಗೆ ವಿಮೆನ್ಗೆ ಬ್ಯೂಟಿ ಕಾನ್ಷಿಯಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೌಂದರ್ಯ ಪ್ರಜ್ಞೆ ಪ್ರತಿಯೊಂದು ಹೆಣ್ಣು ಇರಬೇಕು ಕೂಡ. ಆದರೆ ಅದು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬಂದ್ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಆದರೆ ಹಾಗೆ ಮಾತ್ರ ಮಾಡಬೇಡಿ ಪ್ಲೀಸ್. ಯಾಕಂದರೆ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿಕೊಂಡ್ರೆ, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿದ್ರೆ ಮಾತ್ರ ಇಡೀ ಕುಟುಂಬದ ಬಗ್ಗೆ ನೀವು ಕಾಳಜಿ ವಹಿಸೋಕ್ಕೆ ಸಾಧ್ಯ ಆಗುತ್ತೆ. ಬ್ಯೂಟಿ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡ್ರಿ. ಒಬ್ಬ ಬ್ಯೂಟಿಫುಲ್ ಸೆಲೆಬ್ರಿಟಿ ತಮ್ಮ ಮನದಾಳದ ಮಾತನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಸೆಲೆಬ್ರಿಟಿ ಬ್ರೈಡ್ನಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್.